ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನಿವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನಡೀತಿರುವಂತಹ ದಾಖಲಾತಿ ಪರಿಶೀಲನೆ ಯಾವ ಥರ ನಡೆಯುತ್ತೆ, ದಾಖಲಾತಿ ಪರಿಶೀಲನೆ ಆದ ನಂತರ ಮುಂದೇನು, ಚಾಲನಾ ವೃತ್ತಿ ಪರೀಕ್ಷೆ ಯಾವ ರೀತಿ ನಡೆಯುತ್ತೆ, ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಯಾವ್ಯಾವುದರಲ್ಲಿ ಪಾಸ್ ಆಗಬೇಕು, ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ 50ಕ್ಕೆ 50 ನಂಬರು ತೊಗೊಳ್ಬೇಕಾದ್ರೆ ಏನು ಮಾಡಬೇಕು, ಯಾವ ರೀತಿ ಅಂಥೇಳಿ ಚರ್ಚಿಸೋಣ. ಸೊ ನನ್ನ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಇನ್ನು ಹೊಸಬರು ಯಾರ್ಯಾರಿದ್ದರು ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿ. ನೋಡಿ ಇಲ್ಲಿ ಚಾಲಕ ಮತ್ತು ಚಾಲಕ ಕಮ್ ನಿರ್ವಾಹಕರ ಆಯ್ಕೆ ವಿಧಾನ. ಅಭ್ಯರ್ಥಿಯು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯಲ್ಲಿ ನಮೂದಿಸಿದ ವಿವರಗಳ ಆಧಾರದ ಮೇಲೆ ಮೂಲ ದಾಖಲಾತಿಗಳ ಪರಿಶೀಲನೆ, ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಲು ಕರೆಪತ್ರವನ್ನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ ತಕ್ಷಣ ನೀಡುವ ನೋಂದಣಿ ಸಂಖ್ಯೆ ಮತ್ತು ಅವರ ಜನ್ಮ ದಿನಾಂಕವನ್ನು ನಮೂದಿಸಿ ಮುಂದೆ ತಿಳಿಸಲಾಗುವ ದಿನಗಳಲ್ಲಿ ಮೂಲ ದಾಖಲಾತಿಗಳ ಪರಿಶೀಲನೆಗೆ ಹಾಗೂ ಚಾಲನಾ ವೃತ್ತಿ ಪರೀಕ್ಷೆಗೆ ಕರೆಪತ್ರವನ್ನು ಮುದ್ರಿಸಿಕೊಳ್ಳಬಹುದಾಗಿರುತ್ತದೆ. ಈ ಕರೆಪತ್ರದಲ್ಲಿ ಅಭ್ಯರ್ಥಿಗಳು ಮೂಲ ದಾಖಲಾತಿಗಳ ಪರಿಶೀಲನೆ ಮತ್ತು ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಬೇಕಾದ ದಿನಾಂಕ ಮತ್ತು ಸ್ಥಳ ಹಾಗೂ ಯಾವ ದಾಖಲಾತಿಗಳನ್ನು ಪರಿಶೀಲನೆಗೆ ತರಬೇಕೆಂದು ಮಾಹಿತಿಯು ಲಭ್ಯವಿರುತ್ತದೆ. ಅಂದರೆ ನೀವೇನು ಅಪ್ಲಿಕೇಶನ್ ಹಾಕಿದ ತಕ್ಷಣ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತಲ್ವ, ಆ ರಿಜಿಸ್ಟ್ರೇಷನ್ ನಂಬರು ಆಮೇಲೆ ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಿದರೆ ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದ್ಮೇಲೆ ಮತ್ತು ನೆಕ್ಸ್ಟ್ ಚಾಲನಾ ವೃತ್ತಿ ಪರೀಕ್ಷೆಗೂ ಕೂಡ ಅದೇ ಸೇಮ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಡೇಟ್ ಆಫ್ ಬರ್ತ್ ಹಾಕಿ ನೀವು ಕರೆಪತ್ರನ ಡೌನ್ಲೋಡ್ ಮಾಡಿಕೊಂಡ್ರೆ ಎಲ್ಲಿ ಬರಬೇಕು ಏನು ಬರಬೇಕು ಅಂತೇಳಿ ಅದರಲ್ಲಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಂದನೇದು ಅಭ್ಯರ್ಥಿಯ ದೈಹಿಕ ಅರ್ಹತೆಯ ಪರಿಶೀಲನೆ. ಅಂದರೆ ಇದೊಂದು 3 ಹಂತದಲ್ಲಿ ಪರಿಶೀಲನೆ ನಡೆಯುತ್ತೆ. ಅಭ್ಯರ್ಥಿಯ ದೈಹಿಕ ಅರ್ಹತೆಯ ಪರಿಶೀಲನೆ ಅಂದರೆ ನಿಮ್ಮದು ಹೈಟು ಮತ್ತು ವೇಟು ಇದು ನೋಡ್ತಾರೆ. ಆಮೇಲೆ ಎರಡನೇದು ಅಭ್ಯರ್ಥಿಯು ಸಲ್ಲಿಸಿದ ವಿವರಗಳ ಕುರಿತು ಮೂಲ ದಾಖಲಾತಿಗಳ ಪರಿಶೀಲನೆ. ಆಮೇಲೆ ನೀವು ಏನು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಕನ್ನಡ ಮಾಧ್ಯಮ, ಗ್ರಾಮೀಣ, 371 ಕ್ಯಾಟಗಿರಿ ಈ ಥರ ಎಲ್ಲ ಏನೇನು ಹಾಕಿರ್ತೀರೋ ಅವ್ರದ್ದು ಡಾಕ್ಯುಮೆಂಟ್ಸ್, ಅದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಚೆಕ್ ಮಾಡೋದು. ಸೊ ಮೂರನೇದು ಮೇಲ್ಕಂಡ 2 ಹಂತಗಳಲ್ಲಿ ಅರ್ಹರಾದ ಅಭ್ಯರ್ಥಿಗಳಿಗೆ ಚಾಲನಾ ವೃತ್ತಿ ಪರೀಕ್ಷೆಗೆ ಅನುವು ಮಾಡಿಕೊಳ್ಳೋದು. ಅಂದರೆ ನೀವು ಹೈಟು ವೇಟ್ನಾಗ ಪಾಸಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಆಗಿದ್ದರೆ ಮಾತ್ರ ನಿಮಗೆ ಡ್ರೈವಿಂಗ್ ಟೆಸ್ಟಿಗೆ ಕಳಿಸ್ತಾರೆ, ಚಾಲನಾ ವೃತ್ತಿ ಪರೀಕ್ಷೆಗೆ ಪಾಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಚಾಲನಾ ವೃತ್ತಿ ಪರೀಕ್ಷೆಗಳ ಪರಿಚಯ ಮಾರ್ಗದರ್ಶಿ ಇದು. ಚಾಲನಾ ಪರೀಕ್ಷೆಯನ್ನು ಗಣಕೀಕರಣಗೊಳಿಸಿದ್ದು ಸಂಪೂರ್ಣ ಪಾರದರ್ಶಕವಾಗಿರುತ್ತದೆ. ಅಭ್ಯರ್ಥಿಗಳು ಚಾಲನಾ ಪರೀಕ್ಷೆಗೆ ಹಾಜರಾಗುವಾಗ ಈ ಮಾರ್ಗದರ್ಶಿ ಪ್ರತಿಯನ್ನು ತಪ್ಪದೇ ತೆಗೆದುಕೊಂಡು ಬರತಕ್ಕದ್ದು. ಚಾಲನಾ ಪರೀಕ್ಷೆಯು ಮುಗಿದ ನಂತರ ಅಭ್ಯರ್ಥಿಗಳು ಗಳಿಸಿದ ಅಂಕಗಳನ್ನು ತಿಳಿಸಲಾಗುವುದು. ಅಂದರೆ ಇದು ಏನು ಇದು ಕೊಟ್ಟಿದ್ದಾರೆ ಸ್ಯಾಂಪಲ್ಲು, ಇದೊಂದು ಪ್ರಿಂಟ್ ತೆಗೆದು ಇಟ್ಕೊಳ್ಳಿ ಅಂತ ಅವರು ಹೇಳ್ತಾ ಇದ್ದಾರೆ. ನೀವೇನು ಡ್ರೈವಿಂಗ್ ಟೆಸ್ಟ್ ಮುಗಿಸಿದ ತಕ್ಷಣ ನಿಮ್ಗೆ ಅವಾಗಲೇ ನಿಮ್ಗೆ ಮಾರ್ಕ್ಸ್ ಕಾರ್ಡ್ ಸಿಗುತ್ತೆ, ನೀವು ಎಷ್ಟು ನಂಬರ್ ತೊಗೊಂಡಿರಿ ಏನೇನು ಅಂಥೇಳಿ. ಸೊ ಯಾವ ಥರ ಅಂಥೇಳಿ ನೋಡೋಣ. ನೋಡಿ ಫ್ರೆಂಡ್ಸ್, ಫಸ್ಟ್ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಹೋಗಿದ ತಕ್ಷಣವೇ ನಿಮಗೆ ಇಲ್ಲಿ ನೋಡಿ ನಾನು ತೋರಿಸ್ತಿದ್ದೀನಿ. ನಿಮಗೆ ಮೊದಲನೇ ಹಂತ ಅಭ್ಯರ್ಥಿಗಳ ಎತ್ತರ ಮತ್ತು ತೂಕವನ್ನು ಅಳತೆ ಮಾಡುವ ವಿದ್ಯುನ್ಮಾನ ಯಂತ್ರ. ಇದು ಒಂದು ಮಷಿನ್ ಮೇಲೆ ನಿಮಗೆ ಏನು ಮಾಡ್ತಾರೆ, ಇದ್ರ ಮೇಲೆ ನಿಲ್ಲಿಸಿರ್ತಾರೆ. ಅಂದರೆ ಅದು ಮೇಲ್ಗಡೆಯಿಂದ ಈ ಕಡೆ ನೋಡಿ, ಈ ಕಡೆಯಿಂದ ಆಟೋಮೆಟಿಕ್ಕಾಗಿ ಹೈಟ್ ಹೇಳ್ಕೊಳ್ಳುತ್ತೆ. ನೀವು ಕೆಳಗಡೆ ನಿಂದಿರಬೇಕಾಗುತ್ತೆ. ತೂಕವನ್ನು ತೊಗೊಂಡು ಡೈರೆಕ್ಟಾಗಿ ಇದು ಹೀಗೆ ಕಂಪ್ಯೂಟ್ರಿಗೆ ಕಳಿಸ್ಬಿಡುತ್ತೆ. ಆಟೋಮೆಟಿಕ್ಕಾಗಿ ನಿಮ್ಮದು ಹೈಟು ಮತ್ತು ವೇಟು ತೂಕ ಎಷ್ಟಿದೆ ಅಂಥೇಳಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಎರಡನೇ ಹಂತ ನೋಡಿ, ಈ ಕಡೆ ತಿಳುವಳಿಕೆ ಪತ್ರದಲ್ಲಿ ತಿಳಿಸಿರುವಂತೆ ಅರ್ಜಿಯೊಂದಿಗೆ ಸಲ್ಲಿಸಲಾದ ಮಾಹಿತಿಯ ಆಧಾರದ ಮೇರೆಗೆ ಮೂಲ ದಾಖಲಾತಿಗಳೊಂದಿಗೆ ಪರಿಶೀಲನೆ ಮಾಡಲಾಗುವುದು. ನೀವೇನು ಅಪ್ಲಿಕೇಶನ್ದಾಗ ಏನು ಹಾಕಿರ್ತೀರೋ ಅವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಚೆಕ್ ಮಾಡ್ತಾವ್ರೆ. ಮೂಲ ದಾಖಲಾತಿಗಳ ಪರಿಶೀಲನೆಗೆ ಹಾಜರಾದ ಅಭ್ಯರ್ಥಿಗಳ ಪೈಕಿ
ಹುದ್ದೆಗೆ ನಿಗದಿಪಡಿಸಲಾದ ಎಲ್ಲ ಅರ್ಹತೆಗಳನ್ನು ಹೊಂದಿರುವ ಅರ್ಹ ಅಭ್ಯರ್ಥಿಗಳಿಗೆ ಸಂಸ್ಥೆಯ ವತಿಯಿಂದ ಒಟ್ಟು 50 ಅಂಕಗಳಿಗೆ ತಲಾ 25 ಅಂಕಗಳಂತೆ 2 ಸಲ ಚಾಲನಾ ಸಾಮರ್ಥ್ಯ ವೃತ್ತಿ ಪರೀಕ್ಷೆಯನ್ನು ಗಣಕೀಕೃತ ಟ್ರ್ಯಾಕ್ನಲ್ಲಿ ಚಾಲನಾ ಪಥ ನಡೆಸಲಾಗುವುದು. ಸದರಿ ಪರೀಕ್ಷೆಯಲ್ಲಿ ಕನಿಷ್ಠ 25 ಅಂಕಗಳನ್ನು ಪಡೆದ ಅಭ್ಯರ್ಥಿಗಳನ್ನು ಮಾತ್ರ ಉತ್ತೀರ್ಣರೆಂದು ತೀರ್ಮಾನಿಸಿ ಆಯ್ಕೆಗೆ ಪರಿಗಣಿಸಲಾಗುವುದು. ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಅರ್ಹತೆಯ ಆಧಾರದ ಮೇರೆಗೆ ಮತ್ತು ಜಾರಿಯಲ್ಲಿರುವ ಮೀಸಲಾತಿ ನಿಯಮಾನುಸಾರ ಆಯ್ಕೆ ಮಾಡಲಾಗುವುದು. ಅಂದರೆ ಟೋಟಲ್ 50 ನಂಬರ್ ಇರ್ತವೆ. ನೀವು ಅದರ ಮಿನಿಮಮ್ 25 ತೊಗೊಂಡ್ರೆ ಜಸ್ಟ್ ಪಾಸ್ ಅಂದಂಗೆ. ಅಂದರೆ ನಿಮ್ಮ ಕ್ಯಾಟಗರಿದಾಗ ಎಷ್ಟು ಕಾಂಪಿಟೇಷನ್ ಇರುತ್ತೆ ಅದ್ರ ಮೇಲೆ ನಿಮ್ಮದು ಪರ್ಸೆಂಟೇಜು ಕಟ್ ಆಫ್ ನಿಂದಿರುತ್ತೆ. ಜಸ್ಟ್ ಪಾಸ್ ಆಗಬೇಕಂದ್ರೆ 25 ಹೇಳ್ತಾರೆ. ಎಲ್ಲ ಟ್ರ್ಯಾಕಲ್ಲಿ 2 ರೌಂಡ್ ಟೆಸ್ಟ್ ಇರ್ತದೆ. 2 ರೌಂಡ್ ಟೆಸ್ಟ್ ಮುಗಿಸಿದರೆ ಟೋಟಲು 50 ನಂಬರ್ ಆಗ್ತದೆ. ನೋಡಿ, 3ನೇ ಹಂತ ಬಂದು ಚಾಲನಾ ವಿಧಾನ ಪರೀಕ್ಷೆ ಈ ಕೆಳಕಂಡ ಒಟ್ಟು 5 ಪರೀಕ್ಷೆಗಳನ್ನು ಹೊಂದಿರುತ್ತದೆ. ಈ ಡ್ರೈವಿಂಗ್ ಟೆಸ್ಟಲ್ಲಿ ಟೋಟಲ್ 5 ಹಂತಗಳಿದ್ದಾವೆ. ಒಂದನೇದು ಬಸ್ಸು ಏರುಗತಿಯಲ್ಲಿ ನಿಲ್ಲಿಸಿ. ನೋಡಿ, ಒಂದನೇದು ಬಸ್ಸು ಏರುಗತಿಯಲ್ಲಿ ನಿಲ್ಲಿಸಿ ಮುಂದಕ್ಕೆ ಚಾಲನೆ ಮಾಡುವುದು. ಎರಡನೇದು ಬಸ್ಸು 8ರ ಪಥದಲ್ಲಿ ಮುಂದಕ್ಕೆ ಚಾಲನೆ ಮಾಡುವುದು. ಬಸ್ಸು ಎಸ್ಸರ ಪಥದಲ್ಲಿ ಹಿಂದಕ್ಕೆ ಚಾಲನೆ ಮಾಡುವುದು. ಬಸ್ಸು ಹಿಂದಕ್ಕೆ ಚಾಲನೆ ಮಾಡಿ ನಿಲ್ಲಿಸುವುದು. 5ನೇದು ಸಂಚಾರ ಸಂಕೇತಗಳನ್ನು ಗುರುತಿಸುವುದು. ಈ ಥರ ಈ 5ರಲ್ಲಿ ಎಲ್ಲದರಲ್ಲಿ ಡಬಲ್ ಇರುತ್ತೆ. ಕೆಳಗಿನ ಕ್ರಮವನ್ನು ಅನುಸರಿಸಿ ಪ್ರತಿ ಪರೀಕ್ಷೆಗೂ ಅಂಕಗಳನ್ನು ನೀಡಲಾಗುವುದು. ನೋಡಿ, ಗಣಕೀಕೃತ ವಿಧಾನದಿಂದ ಅಭ್ಯರ್ಥಿಗಳ ಎತ್ತರ ಮತ್ತು ತೂಕವನ್ನು ಅಳತೆ ಮಾಡಲಾಗುವುದು. ಈ ವಿಧಾನವು ಸಂಪೂರ್ಣ ಪಾರದರ್ಶಕವಾಗಿದ್ದು ವಿದ್ಯುನ್ಮಾನ ಮಾಧ್ಯಮದ ಮೂಲಕ ಮಾಹಿತಿಯನ್ನು ಗಣಕಕ್ಕೆ ವರ್ಗಾಯಿಸಲಾಗುವುದು. ನೋಡಿ, ನೀವು ಇದ್ರ ಮೇಲೆ ನಿಂತರೆ ಮೇಲೆ ತೂಕ ಆಮೇಲೆ ಹೈಟು ಎರಡೂ ಏನು ಮಾಡುತ್ತೆ, ಇದು ಡೈರೆಕ್ಟಾಗಿ ಕಂಪ್ಯೂಟ್ರಿಗೆ ಕಳಿಸುತ್ತೆ. ಇಲ್ಲಿ ಅಲ್ಲಿ ಆಪ್ರೇಟರ್ಗಳು ಅವರು ಯಾರು ಏನು ಅಪ್ಡೇಟ್ ಮಾಡುವಂತೆ ಇಲ್ಲ. ಸೊ ನೆಕ್ಸ್ಟ್ ನೋಡಿ 1ನೇ ಚಾಲನಾ ಪರೀಕ್ಷೆ ನಿಗದಿಪಡಿಸಿರುವ ಅಂಕಗಳು. ನೋಡಿ, ಇದು ಅಪ್ನಾಗ ಗಾಡಿ ಬಸ್ ಕೊಡ್ತವ್ರೆ. ಅಪ್ಪಲ್ಲಿ ನಿಲ್ಲಿಸ್ಬೇಕು. ಅಪ್ಪಲ್ಲಿ ಹೋಗಿದ ತಕ್ಷಣ ಬಸ್ ನಿಲ್ಲಿಸ್ತವ್ರೆ. ನೋಡಿ, ಇಲ್ಲಿ ಬಸ್ಸನ್ನು ಏರುಗತಿಯಲ್ಲಿ ನಿಲ್ಲಿಸಿ ಮುಂದಕ್ಕೆ ಚಾಲನೆ ಮಾಡುವುದು. ಏರುಗತಿಯಲ್ಲಿ ಚಾಲನೆ ಮಾಡಿ ವಾಹನವನ್ನು ನಿಲ್ಲಿಸುವುದು. ಹ್ಯಾಂಡ್ ಬ್ರೇಕನ್ನು ಉಪಯೋಗಿಸುವುದು. ಅಂದರೆ ಅಪ್ಪಲ್ಲಿ ಹೋಗಿ ಹ್ಯಾಂಡ್ ಬ್ರೇಕ್ ಹಾಕಬೇಕು. ಹ್ಯಾಂಡ್ ಬ್ರೇಕ್ ಹಾಕಿ ಇಂಜಿನ್ ಆಫ್ ಮಾಡಬೇಕು. ಇಂಜಿನ್ ಆಫ್ ಮಾಡಿದ ಮೇಲೆ ಮತ್ತು ಏರುಗತಿಯಲ್ಲಿ ಈ ವಾಹನವನ್ನು ಚಾಲನೆ ಮಾಡಲು ಇಂಜಿನನ್ನು ಚಾಲನೆಗೊಳಿಸುವುದು. ವಾಹನವು ಹಿಂದಕ್ಕೆ ಬಾರದೆ ಮುಂದೆ ಚಲಿಸಿದರೆ ಯಾವುದೇ ಅಂಕ ಕಡಿತವಿಲ್ಲ. ಮತ್ತು ತಿರ್ಗಾ ಇಂಜಿನ್ ಆಫ್ ಮಾಡಿ ಸ್ಟಾರ್ಟ್ ಮಾಡಿಕೊಂಡು ಮತ್ತು ನಾವು ಗಾಡಿ ಹಿಂದೆ ಬಿಡಲಾರ್ದಂಗೆ ಗಾಡಿ ಮುಂದಕ್ಕೆ ಮೂವ್ ಮಾಡಬೇಕು. ಸೊ ನಾವು ಬೈ ಚಾನ್ಸ್ ಮುಂದಕ್ಕೆ ಬಿಡುವ ಮೂಮೆಂಟಲ್ಲಿ ಏನಾದರೂ ಸ್ವಲ್ಪ ಹಿಂದ್ಗಡೆ ಬಂತು ಅಂದರೆ ಎಷ್ಟು ಹಿಂದ್ಗಡೆ ಬಂದರೆ ಎಷ್ಟು ನಂಬರ್ ಕಟ್ ಆಗ್ತಾ ಇದೆ ಅಂಥೇಳಿ ಇಲ್ಲಿ ಅದು ಆಟೋಮೆಟಿಕ್ಕಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಸೆನ್ಸರ್ ಹಾಕಿರ್ತಾರೆ ಎಲ್ಲನೂ ಕೆಳಗಡೆ, ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡಿ, ಇಲ್ಲಿ ಈ ಥರ ಕೆಳಗಡೆ ಸೆನ್ಸರ್ ಹಾಕಿರ್ತಾರೆ. ಅದು ಆಟೋಮೆಟಿಕ್ಕಾಗಿ ಎಷ್ಟು ಹಿಂದೆ ಬಂದಿದೆ ಅಷ್ಟು ನಂಬರ್ ಕಟ್ ಮಾಡುತ್ತೆ. ನೋಡಿ, ಎಷ್ಟು ಅಂಗುಲ ಹಿಂದಕ್ಕೆ ಬಂದರೆ ಎಷ್ಟು ನಂಬರ್ ಕಟ್ ಆಗ್ತದೆ ಅಂತೇಳಿ ಇಲ್ಲಿ ನೋಡಿ. ಸ್ವಲ್ಪ ಬಂತಂದ್ರೆ ನಾನು ಫೇಲ್ ಆದ ಅಂತಲ್ಲ, ಅದು ಎಷ್ಟು ಬಂದಿದೆ ಅಷ್ಟು ಮಾತ್ರ ನಂಬರ್ ಕಟ್ ಆಗುತ್ತೆ. ಇದ್ರಾಗ ಭಯ ಬೀಳುವ ಅವಶ್ಯಕತೆ ಇಲ್ಲ. ಆದ್ದರಿಂದ ನೀವು ಇವಾಗಲಿಂದನೇ ಆದಷ್ಟು ಸ್ವಲ್ಪ ಟ್ರೈನಿಂಗ್ ಹೋಗಿದ್ರೆ ಒಳ್ಳೆಯದು ಅಂತ ನಾನು ಅನ್ಕೋತೀನಿ. 50ಕ್ಕೆ 50 ನಂಬರು ತೊಗೊಳ್ಳೇಬೇಕು ಅಂತಂದರೆ ನೀವು ಸ್ವಲ್ಪ ಆದಷ್ಟು ಮಟ್ಟಿಗೆ ಟ್ರೈನಿಂಗ್ ತೊಗೊಳ್ಳೋದು ಒಳ್ಳೆಯದು. ನೋಡಿ, 2ನೇ ಚಾಲನೆ ಪರೀಕ್ಷೆ ಅಂದರೆ 2ನೇ ಚಾಲನೆ ಪರೀಕ್ಷೆ. ಇದು 2ನೇದು ಕೊಡಲ್ಲ, ಇದು 4ನೇದು ಕೊಡ್ತಾರೆ. ಇನ್ನೂ 2 ಅವು ಪಾಸ್ ಆಗಿದ್ರೆ ಮಾತ್ರ ಇದು 8ಕ್ಕೆ ಕೊಡ್ತಾರೆ, ಇಲ್ಲದ್ರೆ ಇಲ್ಲ. ನೋಡ್ಕೊಳ್ಳಿ, 2ನೇ ಚಾಲನಾ ಪರೀಕ್ಷೆ ನಿಗದಿಪಡಿಸಿರೋ ಅಂಕಗಳು 5. ಇದು ಕೂಡ ಅಷ್ಟೇ, 8ರಲ್ಲಿ ಬಸ್ ಕೊಡ್ತವ್ರೆ. ಎಲ್ಲಿ ಕೋಲ್ ಬೀಳಲಾರ್ದಂಗೆ 1 ನಿಮಿಷದಾಗ ಕಂಪ್ಲೀಟ್ ಮಾಡ್ಕೋಬೇಕು. ಕೋಲ್ ಬಿದ್ದರೆ ಒಂದು ಕೋಲಿಗೆ ಒಂದೊಂದು ನಂಬರ್ ಕಟ್ ಆಗುತ್ತೆ. 1 ನಿಮಿಷಕ್ಕಿಂತ ಜಾಸ್ತಿ ಅರ್ಧ ನಿಮಿಷ ಜಾಸ್ತಿ ತೊಗೊಂಡ್ರೆ 1 ನಂಬರ್ ಕಟ್ ಆಗುತ್ತೆ. 1 ನಿಮಿಷ ಜಾಸ್ತಿ ತೊಗೊಂಡ್ರೆ 2 ನಂಬರ್ ಕಟ್ ಆಗುತ್ತೆ. ಹೀಗೆ ಇದರಲ್ಲಿ ಪ್ರೊಸೀಜರ್ ಇರುತ್ತೆ. ನೋಡ್ಕೊಳ್ಳಿ, ಡೀಟೇಲಾಗಿ ಓದ್ಕೊಳ್ಳಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯದು ಅನ್ಕೋತೀನಿ. ಯಾವುದು ಕಂಬಗಳು ಬೀಳಲ್ಲ, ಭಯನೂ ಇರಲ್ಲ, ಆರಾಮಾಗಿ ಹೊಡಿಬೋದು. 50ಕ್ಕೆ 50 ನಂಬರು ತೊಗೊಳ್ಬೋದು.
ಮೂರನೇ ಚಾಲನೆ ಪರೀಕ್ಷೆ. ಎಲ್ಲ ಟ್ರ್ಯಾಕಲ್ಲೂ 2 ರೌಂಡು ಇರುತ್ತೆ. ಅಪೋಸಿಟ್ ನೋಡಿ ತೋರಿಸ್ತೀನಿ ನಿಮಗೆ ನಾನು. ಇದು ಎಸ್ಸಲ್ಲಿ 1 ರೌಂಡು ಈ ಕಡೆಯಿಂದ ನುಗ್ಬೇಕು, ನಾವು ರಿವರ್ಸಲ್ಲಿ ಹೋಗ್ಬೇಕಾಗುತ್ತೆ. ಮತ್ತು ಇನ್ನೊಂದು ರೌಂಡು ಡಬಲ್ ಟ್ರ್ಯಾಕ್ ಮಾಡಿದ್ರೆ ಈ ಕಡೆ ಬರೋದು ಇರ್ತದೆ. ಇಲ್ಲ ಇದರಾಗೆ ಇತ್ತಂದರೆ ಸೇಮ್ ಆ್ಯಸ್ ಇಟ್ ಈಸ್ ಹೋಗಿ ಒಟ್ಟಿನಾಗ ಒಂದು ಟ್ರ್ಯಾಕಲ್ಲಿ 2 ರೌಂಡು ಇರುತ್ತೆ. 2 ಸಲ ಟೆಸ್ಟ್ ಇರುತ್ತೆ. ಆವಾಗ 50 ನಂಬರ್ ಟೆಸ್ಟ್ ಆಗುತ್ತೆ. ಇದರ ಕೂಡ ನೋಡಿ, ಇದಕ್ಕೆ 3 ನಿಮಿಷ ಟೈಮ್ ಇರುತ್ತೆ. ನೀವು ಆರಾಮಾಗಿ ಹೊಡಿಬೋದು. ನೀವೇನಾದರೂ ಕೋಲಿಗೆ ಟಚ್ ಆಗ್ತಾಯಿದೆ ಏನು ಮಾಡೋದಂತ ಅಲ್ಲೇ ಸ್ಟೇರಿಂಗಲ್ಲಿ ಆಡಿಸ್ಕೊಂಡು ಆ ಕೋಲ್ ಬೀಳಿಸ್ಕೊಂಡು ಹಿಂದಕ್ಕೆ ಹೋಗ್ಬೇಕಂತೇನಿಲ್ಲ. ನೀವು ಮತ್ತೆ ತಿರ್ಗಿ ಗಾಡಿ ಮುಂದೆ ತೊಗೊಂಡು ಮತ್ತೆ ಸ್ಟಡಿ ಮಾಡಿಕೊಂಡು ನೀವು ಮತ್ತೆ ತಿರ್ಗಿ ಹಿಂದೆ ತೊಗೊಂಡು ಹೋಗ್ಬೋದು. ಇದರಲ್ಲೇನು ಇದು ಇಲ್ಲ, ಅವ್ರೇನು ಅನ್ನಲ್ಲ. ನಿಮ್ಮದು ಟೈಮು ಮುಗಿಯೋ ಗಂಟ ನೋಡ್ತವ್ರೆ. ಟೈಮ್ ಮುಗೀತು ಅಂತಂದರೆ ಅವರು ನಿಮ್ಗೆ ವಾಪಸ್ ಬರೋಕ್ಕೆ ಹೇಳ್ತಾರೆ. ಟೈಮ್ ಮುಗಿದಿಲ್ಲ ಅಂದ್ರೆ ನೀವು ಎಷ್ಟು ಸಾಲಾದರೂ ಮುಂದೆ ತೊಗೊಂಡು ಹಿಂದೆ ತೊಗೊಂಡು ಗಾಡಿನ ನಿಮ್ಗೆ ಯಾವ ಥರ ಆಗುತ್ತೆ ಆ ಥರ ನೀಟಾಗಿ ಮಾಡಿಕೊಂಡು ನೀವು ಟ್ರ್ಯಾಕ್ ಕಂಪ್ಲೀಟ್ ಮಾಡ್ಬೋದು. ನೋಡಿ, ಇದು ಪಾರ್ಕಿಂಗ್. ಬಸ್ ಇಲ್ಲಿ ಕೊಡ್ತವ್ರೆ. ನಾವು ಈ ರೀತಿ ಬಂದು ಇಲ್ಲಿಂದ ತೊಗೊಂಡು ಇಲ್ಲಿ ಒಳಗೆ ಪಾರ್ಕಿಂಗ್ ಹಾಕಬೇಕಾಗುತ್ತೆ. ಇದು ಕೂಡ 1 ನಿಮಿಷ ಟೈಮ್ ಇರುತ್ತೆ. 1 ನಿಮಿಷಕ್ಕಿಂತಲೂ ಅರ್ಧ ನಿಮಿಷ ಜಾಸ್ತಿ ತೊಗೊಂಡ್ರೆ 1 ನಂಬರ್ ಕಟ್ ಆಗುತ್ತೆ. 1 ನಿಮಿಷ ತೊಗೊಂಡ್ರೆ 2 ನಂಬರ್ ಕಟ್ ಆಗುತ್ತೆ. ಈ ರೀತಿ ಇರುತ್ತೆ. ನಾವೇನಪ್ಪ ಆರಾಮಾಗಿ ಹಾಕ್ಬೋದು ಅಂತೇಳಿ ನಾವು ಅನ್ಕೋತೀವಿ, ಆದರೆ ಸ್ವಲ್ಪ ಕಷ್ಟ ಇದೆ. ಸ್ವಲ್ಪ ಒಂದಷ್ಟು ದಿನ ಟ್ರೈನಿಂಗ್ ತೊಗೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. 50ಕ್ಕೆ 50 ನಂಬರ್ ತೊಗೊಳ್ಳೇಬೇಕು. ನಾವು ಏನಾದರೂ ನೌಕರಿ ಮಾಡ್ಕೊಳ್ಳೇಬೇಕು ಅಂದರೆ ಒಂದಷ್ಟು ದಿನ ಟ್ರೈನಿಂಗ್ ತೊಗೊಳ್ರಿ ಅಂತ ನನ್ನ ಅಭಿಪ್ರಾಯ. ನೋಡಿ, ಇದಾಗಿದ್ಮೇಲೆ ನೋಡಿ 5ನೇ ಪರೀಕ್ಷೆ ಬಂದು ನಿಮಗೆ ಸಿಗ್ನಲ್ ಟೆಸ್ಟ್ ಇರುತ್ತೆ. ಸಿಗ್ನಲ್ ನಾನು ಒಂದಷ್ಟು ವಿಡಿಯೋ ಮಾಡಿದ್ದೀನಿ ಮತ್ತು ಇವಾಗಲೂ ಮಾಡ್ತೀನಿ. ನೋಡಿ ಈ ಥರ ಎಲ್ಲ ಸಿಗ್ನಲ್ಗಳಿರ್ತವೆ. ಟೋಟಲ್ 8 ಸಿಗ್ನಲ್ ನಿಮಗೆ ಕೇಳ್ತಾರೆ. 8 ಸಿಗ್ನಲ್ಗೆ ನೀವು ಕರೆಕ್ಟಾಗಿ 8ಕ್ಕೆ 8 ಕರೆಕ್ಟಾಗಿ ಆನ್ಸರ್ ಕೊಟ್ಟರೆ ನಿಮ್ಗೆ 4 ನಂಬರ್ ಈಸಿಯಾಗಿ ಸಿಗ್ತವೆ. ಅದಾಗಿದ್ಮೇಲೆ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡ್ರಿ ಏನು ಅಂತೇಳಿ ನಿಮ್ಗೆ ಈ ರೀತಿ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ. ನೋಡಿ, ಚಾಲಕ ಕಮ್ ನಿರ್ವಾಹಕ ಚಾಲನಾ ಪರೀಕ್ಷೆ ಅಂಕಪಟ್ಟಿ. ನೋಡಿ, ನೀವು ಎಸ್ಸಲ್ಲಿ ಎಷ್ಟು ತೊಗೊಂಡ್ರಿ, 8ಅಲ್ಲಿ ಎಷ್ಟು ತೊಗೊಂಡ್ರಿ, ರಿವರ್ಸ್ ಪಾರ್ಕಿಂಗಲ್ಲಿ ಎಷ್ಟು ತೊಗೊಂಡ್ರಿ, ಸಿಗ್ನಲಲ್ಲಿ ಎಷ್ಟು ತೊಗೊಂಡ್ರಿ, ಈ ಥರ ಎಲ್ಲ ಕೌಂಟ್ ಮಾಡಿ ನಿಮಗೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ. ನೋಡಿ, ಇದು ಏನು ಇಂಪಾರ್ಟೆಂಟ್ ಅಂದರೆ ನೋಡಿ, ಫಸ್ಟ್ ನೀವು ಬಸ್ಸನ್ನು ಎಸ್ ಪಥದಲ್ಲಿ ಹಿಂದಕ್ಕೆ ಚಲಿಸುವುದು. ಅಂದರೆ ಎಸ್ಸಲ್ಲಿ ನೀವು ರಿವರ್ಸು ಹೋಗ್ಬೇಕಾಗುತ್ತೆ. ಅಂದರೆ 2 ರೌಂಡ್ ಇರ್ತದೆ ಎಸ್ರಲ್ಲಿ. ನೋಡಿ, 1ನೇ ರೌಂಡಿಗೆ 7 ನಂಬರು, 2ನೇ ರೌಂಡಿಗೆ 7 ನಂಬರು, ಟೋಟಲ್ 14 ನಂಬರು. ಈ 14 ನಂಬರಲ್ಲಿ ನೀವು ಕನಿಷ್ಠ 7 ನಂಬರ್ ತೊಗೊಂಡ್ರೆ ಪಾಸ್ ಆಗುತ್ತೆ. ನೀವು 7 ನಂಬರ್ ತೊಗೊಂಡ್ರೆ ಇಲ್ಲಿ ನಿಮ್ಮ ಮುಂದಿನ ಟೆಸ್ಟಿಗೆ ಕೊಡ್ತವ್ರೆ. ನೀವು ಇದ್ರಾಗ 7 ನಂಬರ್ ತೊಗೊಳ್ಳಿಲ್ಲ ಅಂದರೆ ನಿಮ್ಗೆ ಅಲ್ಲಿಂದ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸ್ತವ್ರೆ. ಮಿನಿಮಮ್ 7 ನಂಬರ್ ತೊಗೊಳ್ಳೇಬೇಕು. ಟೋಟಲ್ 14 ನಂಬರ್ ಇರ್ತವೆ. 14ರಲ್ಲಿ 7 ನಂಬರ್ ಅಂತೂ ನೀವು ತೊಗೊಳ್ಳೇಬೇಕು. ತೊಗೊಂಡ್ರೆ ಏನು ಮಾಡ್ತಾರೆ, ಮತ್ತು ಮುಂದಿಂದಕ್ಕೆ ಕೊಡ್ತವ್ರೆ. ನೋಡಿ, ಇದು ನೆಕ್ಸ್ಟ್ ಇಲ್ಲಿ ಎರಡನೇದು ಬಸ್ಸನ್ನು ಹಿಮ್ಮುಖ ಚಲಿಸಿ ಪಾರ್ಕಿಂಗ್ ಮಾಡೋದು. ಅಂದರೆ ರಿವರ್ಸ್ ತೊಗೊಂಡು ಪಾರ್ಕಿಂಗ್ ಹಾಕೋದು. ಇದ್ರಾಗ 1ಕ್ಕೆ 6 ನಂಬರ್ ಇರ್ತವೆ. 1 ರೌಂಡಿಗೆ 6, ಇನ್ನೊಂದು ರೌಂಡಿಗೆ 6, ಟೋಟಲ್ 12 ನಂಬರು. ಈ 12 ನಂಬರಲ್ಲಿ ನೀವು ಕನಿಷ್ಠ 6 ನಂಬರ್ ತೊಗೊಳ್ಳೇಬೇಕು. 6 ನಂಬರ್ ತೊಗೊಳ್ಳಿಲ್ಲ ಅಂದ್ರೆ ಮತ್ತೆ ಏನು ಮಾಡ್ತಾರೆ, ಅಲ್ಲಿಂದ ಫೇಲ್ ಮಾಡಿ ವಾಪಸ್ ಕಳಿಸ್ತಾರೆ. ಸೊ ಇದರಲ್ಲಿ ತೊಗೊಂಡ್ರಿ ಅಂತಂದರೆ ಮತ್ತೆ ನೆಕ್ಸ್ಟ್ ಮುಂದೆ ಏನು ಮಾಡ್ತಾರೆ, ಇಲ್ಲ ಅಪ್ಪಲ್ಲಿ ಕೊಡ್ತಾರೆ. ಅಪ್ಪಲ್ಲಿ ಟೋಟಲ್ 10 ನಂಬರ್ ಇರ್ತವೆ. 1 ರೌಂಡಿಗೆ 5 ನಂಬರು, ಮತ್ತೊಂದು ರೌಂಡಿಗೆ 5 ನಂಬರು, ಟೋಟಲ್ 10 ನಂಬರು. ಈ 10 ನಂಬರಲ್ಲಿ ನೀವು ಕನಿಷ್ಠ 5 ನಂಬರ್ ತೊಗೊಳ್ಳೇಬೇಕು. ಇಲ್ಲಿ ಮುಂದೆ ನೋಡಿ ಯಾವುದಕ್ಕೆ ಎಷ್ಟೆಷ್ಟು ಟೈಮಿಂಗ್ ಇದೆ ಅಂತೇಳಿ. ಈ ಅಪ್ ಏನಿದೆಯಲ್ಲ ಇದಕ್ಕೆ ಟೈಮಿಂಗ್ ಇಲ್ಲ. ಇಷ್ಟೇ ಟೈಮಿಗೆ ಹೋಗ್ಬೇಕಂತೇನಿಲ್ಲ. ನೀವು ಜಾಸ್ತಿ ಟೈಮ್ ಬೇಕಾದರೂ ತೊಗೋಬಹುದು. ಯಾಕಂದರೆ ವ್ಯಾಕಮ್ ಡೌನ್ ಆಗಿರ್ತದೆ ಅಪ್ಪಲ್ಲಿ. ನೀವು ಆರಾಮಾಗಿ ವ್ಯಾಕಮ್ ಫುಲ್ ಮಾಡಿಕೊಂಡು ಗಾಡಿ ಮೇಲೆ ಹತ್ತಿಸ್ಬೇಕು, ಹಿಂದೆ ಬಿಡ್ಲಾರ್ದಾಗೇ. ಈಗ ಇವು
ಟೆಸ್ಟ್ಗಳು ಈ ರೀತಿ ನಡೀತವೆ. ಈ ರೀತಿ ನಡೆದ್ಮೇಲೆ ಎಲ್ಲರದು ಟೆಸ್ಟ್ಗಳು ಮುಗಿದ ಮೇಲೆ ಕಟ್ ಆಫ್ ಹಾಕ್ತಾರೆ. ಕಟ್ ಆಫ್ ಹಾಕಿದ ಮೇಲೆ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಅಂತೇಳಿ. ಸೊ ಅದ್ರಾಗ ನೀವು ಹೆಚ್ಚಿನ ನಂಬರ್ ತೊಗೊಂಡಿದ್ರೆ ನಿಮ್ಮ ನೌಕರಿ ಖಂಡಿತ ಆಗ್ತದೆ. ನಿಮ್ಮ ನೌಕರಿ ಆಗಲೇಬೇಕು ಅಂದರೆ ನೀವು ಇವಾಗಲಿಂದನೇ ಪ್ರಾಕ್ಟೀಸ್ಗಳು ಮಾಡ್ಕೋಬೇಕು. ಆದಷ್ಟು ಮಟ್ಟಿಗೆ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ಇದೇ ರೀತಿ ಇನ್ನೂ ಒಂದೆರಡು ಸಿಗ್ನಲ್ಲು ನೋಡೋಣ. ಪಾದಚಾರಿಯ ರಸ್ತೆ ದಾಟಿನ ಹತ್ತಿರ ಪಾದಚಾರಿಯು ರಸ್ತೆಯನ್ನು ದಾಟಲು ಕಾಯುತ್ತಿರುವಾಗ ನೀವು ಮಾಡಬೇಕಾದದ್ದು ಹಾರ್ನ್ ಮಾಡಿ ಮುಂದೆ ಸಾಗುವುದಾ, ನಿಧಾನಿಸಿ ಹಾರ್ನ್ ಮಾಡಿ ದಾಟಿ ಹೋಗುವುದಾ, ಅಥವಾ ವಾಹನವನ್ನು ನಿಲ್ಲಿಸಿ ಪಾದಚಾರಿಗಳು ರಸ್ತೆ ದಾಟುವವರೆಗೆ ಕಾದು ಮುಂದೆ ಸಾಗುವುದಾ? ಸರಿಯಾದ ಉತ್ತರ ವಾಹನವನ್ನು ನಿಲ್ಲಿಸಿ ಪಾದಚಾರಿಗಳು ರಸ್ತೆ ದಾಟುವವರೆಗೆ ಕಾದು ಮುಂದೆ ಸಾಗುವುದು. ನೆಕ್ಸ್ಟ್, ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ನಿಲ್ಲಿಸಿ, ನಿಲುಗಡೆ ಮಾಡಕೂಡದು, ಮುಂದೆ ಆಸ್ಪತ್ರೆ ಇದೆ. ಸರಿಯಾದ ಉತ್ತರ ನಿಲ್ಲಿಸಿ. ನೀವು ಕಿರಿದಾದ ಸೇತುವೆಯನ್ನು ಸಮೀಪಿಸುತ್ತಿರುವಾಗ ಮತ್ತೊಂದು ವಾಹನವು ಸೇತುವೆಯ ವಿರುದ್ಧ ಬದಿಯಿಂದ ಪ್ರವೇಶಿಸುತ್ತಿರುವಾಗ ನೀವು ಮಾಡಬೇಕಾದದ್ದು ವೇಗವನ್ನು ಹೆಚ್ಚಿಸಿ ಆದಷ್ಟು ಶೀಘ್ರವಾಗಿ ಸೇತುವೆಯನ್ನು ದಾಟುವುದು, ವಾಹನದ ಹೆಡ್ಲೈಟನ್ನು ಉರಿಸಿ ಸೇತುವೆಯನ್ನು ದಾಟುವುದು, ಮುಂಬರುತ್ತಿರುವ ವಾಹನವನ್ನು ಸೇತುವೆಯನ್ನು ದಾಟುವವರೆಗೆ ಕಾದು ನಿಂತು ನಂತರ ಚಲಿಸುವುದು. ಸರಿಯಾದ ಉತ್ತರ ಮುಂಬರುತ್ತಿರುವ ವಾಹನವನ್ನು ಸೇತುವೆಯನ್ನು ದಾಟುವವರೆಗೆ ಕಾದು ನಿಂತು ನಂತರ ಚಲಿಸುವುದು. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಎಡಕ್ಕೆ ಚಲಿಸಿ, ಎಡಗಡೆ ಯಾವುದೇ ರಸ್ತೆ ಇಲ್ಲ, ಕಡ್ಡಾಯವಾಗಿ ಎಡಕ್ಕೆ ಚಲಿಸಿ. ಸರಿಯಾದ ಉತ್ತರ ಕಡ್ಡಾಯವಾಗಿ ಎಡಕ್ಕೆ ಚಲಿಸಿ. ವಾಹನವು ಅಪಘಾತಕ್ಕೊಳಗಾಗಿ ವ್ಯಕ್ತಿಯನ್ನು ಗಾಯಗೊಳಿಸಿದಾಗ ನಿಮ್ಮ ಕರ್ತವ್ಯವೇನು? ವಾಹನವನ್ನು ಪೊಲೀಸ್ ಠಾಣೆಯ ಹತ್ತಿರ ತೆಗೆದುಕೊಂಡು ಹೋಗುವುದು ಮತ್ತು ಅಪಘಾತದ ಬಗ್ಗೆ ವರದಿ ಮಾಡುವುದು, ವಾಹನವನ್ನು ನಿಲ್ಲಿಸಿ ಪೊಲೀಸ್ ಠಾಣೆಗೆ ಹೋಗಿ ವರದಿ ಮಾಡುವುದು, ಸಮಂಜಸವಾದ ಎಲ್ಲ ಕ್ರಮಗಳನ್ನು ಕೈಗೊಂಡು ಗಾಯಾಳು ವ್ಯಕ್ತಿಗೆ ವೈದ್ಯಕೀಯ ಚಿಕಿತ್ಸೆ ಕೊಡುವುದು ಮತ್ತು 24 ಗಂಟೆ ಒಳಗಾಗಿ ಹತ್ತಿರದ ಪೊಲೀಸ್ ಠಾಣೆಗೆ ವರದಿ ಮಾಡುವುದು. ಸರಿಯಾದ ಉತ್ತರ ಮೂರನೇದ್ದು. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ದಾರಿ ಕೊಡಿ, ಮುಂದೆ ಆಸ್ಪತ್ರೆ ಇದೆ, ಮುಂದೆ ಸಂಚಾರಿ ವೃತ್ತವಿದೆ. ಸರಿಯಾದ ಉತ್ತರ ದಾರಿ ಕೊಡಿ. ಒಂದು ರಸ್ತೆಯು ಒನ್ ವೇ ಎಂದು ಸೂಚಿಸಲ್ಪಟ್ಟಿರುವಾಗ ನಿಲುಗಡೆ ನಿಷೇಧಿಸಿದೆ, ಓವರ್ಟೇಕಿಂಗ್ ನಿಷೇಧಿಸಿದೆ, ಹಿಮ್ಮುಖವಾಗಿ ವಾಹನ ಚಾಲನೆ ಮಾಡಬಾರದು. ಸರಿಯಾದ ಉತ್ತರ ಹಿಮ್ಮುಖವಾಗಿ ವಾಹನ ಚಾಲನೆ ಮಾಡಬಾರದು. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸಂಚಾರ ನಿಷೇಧಿಸಿದೆ, ಏಕಮುಖ ಸಂಚಾರ, ವೇಗ ಮಿತಿ ನಿರ್ಬಂಧದ ಅಂತ್ಯ. ಏಕಮುಖ ಸಂಚಾರ. ನಿಮ್ಮ ಮುಂದಿರುವ ವಾಹನವನ್ನು ಹೇಗೆ ಓವರ್ಟೇಕ್ ಮಾಡಬೇಕು? ವಾಹನದ ಬಲಬದಿಯ ಮುಖಾಂತರ, ವಾಹನದ ಎಡಬದಿಯ ಮುಖಾಂತರ, ವಾಹನದ ಎಡಬದಿಯ ಮುಖಾಂತರ, ರಸ್ತೆಯ ಅಗಲವಾಗಿದ್ದಲ್ಲಿ. ಸರಿಯಾದ ಉತ್ತರ ವಾಹನದ ಎಡಬದಿಯ ಮುಖಾಂತರ ಅಂತೇಳಿ ನಾನು ಹಾಕಿದ್ದೆ, ಅದು ತಪ್ಪಾಯಿತು. ವಾಹನದ ಬಲಬದಿಯ ಮುಖಾಂತರ ಓವರ್ಟೇಕ್ ಮಾಡೋದು ರೈಟ್ ಸೈಡಿಂದಲೇ ಓವರ್ಟೇಕ್ ಮಾಡಬೇಕು. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಬಲ ತಿರುವು ನಿಷೇಧಿಸಿದೆ, ಬಲಕ್ಕೆ ಕಡಿದಾದ ತಿರುವು ಇದೆ, ಯು ತಿರುವು ನಿಷೇಧಿಸಿದೆ. ಅಂದರೆ ಇಲ್ಲಿ ಯು ಮೇಲೆ ಅಡ್ಡ ಮಾರ್ಕ್ ಹಾಕಿದ್ದಾರೆ, ಅಂದರೆ ಇಲ್ಲಿ ಯು ತಿರುವು ನಿಷೇಧಿಸಿದೆ ಅಂತ ಸರಿಯಾದ ಉತ್ತರ. ಸೊ ಈಗ ಈ ಥರ ಆಗಿತ್ತು ಫ್ರೆಂಡ್ಸ್. ಈ ರೀತಿಯಾಗಿ ಅವರು ವೆರಿಫಿಕೇಷನ್ನು ಆಮೇಲೆ ಡ್ರೈವಿಂಗ್ ಟೆಸ್ಟು ಈ ಥರ ಮಾಡಿ ಕಟ್ ಆಫ್ ನಿಲ್ಲಿಸ್ತವ್ರೆ. ನೀವು ಈ ಸಿಗ್ನಲ್ಲು ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ನಾನು ಇನ್ನೂ ಸುಮಾರು ಸಿಗ್ನಲ್ದು ವಿಡಿಯೋಗಳು ಮಾಡ್ತೀನಿ. ನೋಡಿ ಅಭ್ಯಾಸ ಮಾಡಿರಿ. ಅಭ್ಯಾಸ ಮಾಡಿದರೆ ಖಂಡಿತವಾಗಿ ಇದರಲ್ಲಿ ಏನು ಸಿಗ್ನಲಲ್ಲಿ ಖಂಡಿತವಾಗಿ 4 ನಂಬರ್ ಪಡೀತಾರೆ. ನಾನು ಹಾಕಿದ್ದಷ್ಟು ವಿಡಿಯೋಗಳು ನೀವು ನೋಡಿದರೆ 4 ನಂಬರ್ 100% ಮಿಸ್ ಇಲ್ಲ. ಆಮೇಲೆ ಡ್ರೈವಿಂಗ್ ಟೆಸ್ಟು ಅದು ಹೇಳಿರ್ತೀನಿ, ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ 50 ನಂಬರು ಮಿಸ್ಸೇ ಇಲ್ಲ, ಆರಾಮಾಗಿ ಪಡಿಬೋದು ಫ್ರೆಂಡ್ಸ್. ಸೊ ನನ್ನ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳುತ್ತಾ, ಯಾರಾದರೂ ಹೊಸಬರಿದ್ದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ನಾನು ನೆಕ್ಸ್ಟ್ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.